ಇವತ್ತು ಬೆಳಗ್ಗೆನೇ ತರಕಾರಿ ಎಲ್ಲ ತಗೊಂಡು ಬಂದರು. ಹಾಗೆ ಕರಿಬೇವು ಸೊಪ್ಪು ತಗೊಂಬನ್ನಿ ಅಂತ ಹೇಳಿದ್ದೆ. ನಾವು ರಿಪ್ಪನ್ಪೇಟೆಗೆ ಬಂದು 5 ವರ್ಷ ಆಗಿದೆ. ಇವತ್ತಿಗೂ ಕರಿಬೇವಿನ ಸೊಪ್ಪನ್ನು ಪೇಟೆಯಿಂದ ತಂದಿದ್ದಿಲ್ಲ. ಗಿಡ ಇತ್ತು ನಾವು ಮೊದಲೆಲ್ಲ, ಆದರೆ ಈಗ ಬಂದಿರೋ ಮನೆಯಲ್ಲಿ ಕರಿಬೇವಿನ ಸೊಪ್ಪು ಇಲ್ಲ. ಹಾಗೆ ದೇವ್ರ ಮನೆ ಕೂಡ ಇಲ್ಲ. ದೇವ್ರ ಪೂಜೆನ ದೇವ್ರನ್ನ ನಾವು ಕುರ್ಚಿ ಮೇಲೆ ಇಟ್ಟು ದೇವ್ರ ಫೋಟೋನ ಕುರ್ಚಿ ಮೇಲೆ ಇಟ್ಟು ಪೂಜೆ ಮಾಡ್ತಾಯಿದ್ದೀವಿ. ಅದು ಒಂದು ತುಂಬ ಬೇಜಾರಾಗುತ್ತೆ ನಮಗೆ. ಮೊದಲೆಲ್ಲ ನಮಗೆ ದೇವ್ರ ಮನೆ ಚೆನ್ನಾಗಿತ್ತು. ಇವಾಗ ಈ ಮನೆಯಲ್ಲಿ ದೇವ್ರ ಮನೆ ಇಲ್ಲ. ಕರಿಬೇವಿನ ಸೊಪ್ಪು ತುಂಬ ಚೆನ್ನಾಗಿದೆ. ಇದನ್ನು ಎಲ್ಲ ಫ್ರಿಜ್ ಒಳಗೆ ಚೆನ್ನಾಗಿ ಎತ್ತಿಟ್ಕೊಂಡ್ರೆ ನಮಗೆ ಕರಿಬೇವು ಎಲ್ಲ ಅಡುಗೆಗೂ ಬೇಕಾಗುತ್ತೆ. ಪಲ್ಯ ಮಾಡಿದರೆ, ಚಿತ್ರಾನ್ನ ಮಾಡಿದರೆ, ಚಿತ್ರಾನ್ನ ಮಾಡೋದು ಸ್ವಲ್ಪ ಕಡಿಮೆ ನಮ್ಮ ಮನೇಲಿ. ಚಿತ್ರಾನ್ನ ಮಾಡಿದರೆ, ಪಲ್ಯ ಮಾಡಿದರೆ, ಎಲ್ಲದಕ್ಕೂ ಸಾಮಾನ್ಯವಾಗಿ ಸಾಂಬಾರಿಗೆ ಒಗ್ಗರಣೆಗೆ ನಾನು ಕರಿಬೇವು ಸ್ವಲ್ಪ ಕಡಿಮೆನೇ ಹಾಕೋದು. ಪಲ್ಯಕ್ಕಂತೂ ನಮ್ಗೆ ಬೇಕೇ ಬೇಕು. ಕರಿಬೇವು ಹಾಕಿಲ್ಲ ಅಂದರೆ ಅಡುಗೆ ಕಂಪ್ಲೀಟೇ ಆಗಲ್ಲ. ಕರಿಬೇವು ಅಂತೂ ಎಷ್ಟು ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ ನೋಡೋದಕ್ಕಂತೂ. ಎಷ್ಟು ಫ್ರೆಶ್ ಆಗಿ ತುಂಬ ಚೆನ್ನಾಗಿದೆ. ಹಾಗೆ ಮೆಣಸು, ಹಸಿರು ಮೆಣಸು ಇದನ್ನೆಲ್ಲ ತೊಳೆದು ಆರಾಕಿದ್ದೀನಿ. ಮೆಣಸಿನ್ಕಾಯಿ ತೊಟ್ಟಿದೆಯಲ್ಲ, ಇದನ್ನೆಲ್ಲ ತೆಗೆದು ತೊಳೆದು ಆರಾಕಿದ್ದೀನಿ. ಇದು ಚೆನ್ನಾಗಿ ಒಣಗಿದ ಮೇಲೆ ಇದನ್ನು ಬಾಕ್ಸಲ್ಲಿ ಹಾಕಿ ಫ್ರಿಜ್ಜಲ್ಲಿ ಇಟ್ಕೊಬಿಡ್ತೀನಿ. ಇವಾಗ ಕೊತ್ತಂಬರಿ ಸೊಪ್ಪು ಒಂದು 3 ಕಂತೆ ತಂದಿದ್ದರು. ಅದರಲ್ಲಿ 2 ಕಂತೆ ಬೆಳಗ್ಗೆನೇ ಖಾಲಿ ಆಯಿತು. ಪಲ್ಯಕ್ಕೆ, ಸಾಂಬಾರಿಗೆ ಎಲ್ಲ ಹಾಕಿದೆ, ಖಾಲಿ ಆಯಿತು. ಹಾಗೆ ಕರಿಬೇವಿನ ಸೊಪ್ಪೆಲ್ಲ ತೆಗೆದು ಇಟ್ಕೊಳ್ತೀನಿ. ಇನ್ನು ಒಂದು 15 ಡೇಸಿಗೇನು ಕೊರತೆ ಇಲ್ಲ, ಕರಿಬೇವಿನ ಸೊಪ್ಪಿದೆ. ಅಷ್ಟರ ಮೇಲೆ ಮತ್ತೆ ತಂದ್ಕೋಬೇಕಾಗುತ್ತೆ. ಇವಾಗ ಮೆಣಸಿಗೆ ಇಡಲ್ಲ ನಾನು, ಆಮೇಲೆ ಇಡ್ತೀನಿ. ಇವತ್ತು ಶಿವರಾತ್ರಿ ಹಬ್ಬ. ಇಲ್ಲಿ 10:30-11 ಗಂಟೆ ಅಷ್ಟೊತ್ತಿಗೆ ಹಣ್ಣು ಕಾಯಿ ಸ್ಟಾರ್ಟ್ ಆಗುತ್ತಂತೆ ಶಿವನ ದೇವಸ್ಥಾನದಲ್ಲಿ. ಹಾಗಾಗಿ ನಮ್ಮ ಮನೆಯವರು ಡ್ಯೂಟಿಯಿಂದ ಬಂದು ಸಂಜೆ ಹೋಗೋಣ ದೇವಸ್ಥಾನಕ್ಕೆ ಅಂತ ಹೇಳಿದ್ದಾರೆ. ನಾನು ಸ್ನಾನ ಮಾಡಿ ಅಡುಗೆ ಎಲ್ಲ ಮಾಡಿ ಪೂಜೆ ಎಲ್ಲ ಆಯಿತು. ಪೂಜೆ ಎಲ್ಲ ಸಿಂಪಲ್ಲಾಗಿ ಮಾಡಿದ್ದೀನಿ. ಮತ್ತು ಸಂಜೆ ನಾನು ದೇವಸ್ಥಾನಕ್ಕೆ ಹೋದಾಗ ಅಲ್ಲಿ ಏನಾದರೂ ಕತ್ಲಾಗದೇ ಇದ್ದರೆ, ಸ್ವಲ್ಪ ಏನಾದರೂ ಬೆಳಕು ಲೈಟಿಂಗ್ಸ್ ಎಲ್ಲ ಅರೇಂಜ್ ಮಾಡಿದ್ದಿದ್ರೆ ಚೆನ್ನಾಗಿ ಕಾಣಿಸುತ್ತಲ್ಲ ದೇವಸ್ಥಾನ. ಬೆಳಕೇನಾದರೂ ಇದ್ದರೆ ನಾನು ವೀಡಿಯೋ ಮಾಡ್ಕೊಂಡು ಬರ್ತೀನಿ. ನಾನು ನಮ್ಮ ಮನೆಯವ್ರಿಗೆ ಹೋಗಬೇಕು ದೇವಸ್ಥಾನಕ್ಕೆ. ಇವಾಗ ತಂದಿರೋ ತರಕಾರಿನೆಲ್ಲ ಫ್ರಿಜ್ಜಲ್ಲಿ ಎತ್ತಿಟ್ಕೊಂಡ್ಬಿಟ್ರೆ ಒಂದು ಕಡೆ ಕೆಲಸ ಆಗುತ್ತೆ. ಸಂಜೆ ದೇವಸ್ಥಾನಕ್ಕೆ ಹೋಗುವಾಗ ನಾನು ಮತ್ತೆ ನಿಮಗೆ ಸಿಗ್ತೀನಿ. ಇವತ್ತು ಶಿವರಾತ್ರಿ ಹಬ್ಬದ ಅಡುಗೆ ನೋಡಿ. ಈ ಥರ 4 ಸೌತೆಕಾಯಿ ಸಾಂಬಾರು ತುಂಬ ಚೆನ್ನಾಗಾಗಿದೆ ಅನಿಸುತ್ತೆ. ಮತ್ತು ಹಸಿ ಬಟಾಣಿ ಮತ್ತು ಹೂಕೋಸು ಹಾಕಿ ಪಲ್ಯ ಮಾಡಿರೋದು, ಮತ್ತು ಶಾವಿಗೆ ಪಾಯಸ. ಮಾಮೂಲಿ ಯಾವಾಗಲೂ ಮಾಡೋದೇ ಶಾವಿಗೆ ಪಾಯಸ. ಈ ಥರ ಬಂದಿದೆ. ಅನ್ನ ಇಷ್ಟೇ ಇವತ್ತು ಮಾಡಿರೋದು. ಬೆಂಡೆಕಾಯಿ ಪಲ್ಯ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಬೆಂಡೆಕಾಯಿ ಪಲ್ಯಕ್ಕೆ ನಾನು ರೆಡ್
ಚಿಲ್ಲಿ ಪೌಡರ್ ಬಳಸಿ ಮಾಡ್ತಿದ್ದೆ ಇಷ್ಟು ದಿನ. ಅದು ಒಂಥರ ಚೆನ್ನಾಗಾಗುತ್ತೆ. ಇದು ಹಸಿರು ಮೆಣಸು ಹಾಕಿ ಮಾಡೋದು ಇದು ತುಂಬ ಚೆನ್ನಾಗಾಗುತ್ತೆ. ನನಗೆ ಹಸಿರು ಮೆಣಸು ಹಾಕಿ ಮಾಡೋದೇ ತುಂಬ ಇಷ್ಟ. ಆದರೆ ಒಂದೊಂದು ಸಲ ನಾನು ಈ ರೆಡ್ ಚಿಲ್ಲಿ ಪೌಡ್ರನ್ನೇ ಹಾಕಿ ಪಲ್ಯ ಮಾಡಿಬಿಡ್ತೀನಿ. ಇವಾಗ ಪಲ್ಯ ಎಲ್ಲ ಮಾಡಿ ಇಟ್ಟು ಆಮೇಲೆ ನಮ್ಮ ಹಳೆಯ ಸ್ಯಾರಿಗಳು ಬೇರೆ ಇದ್ದಾವೆ, ಅದನ್ನು ನಾನು ತೋರಿಸ್ತೀನಿ. ಮಂಚಕ್ಕೆ ಮೆಕ್ಸಿಗೋನ್ ಹೊಲಿಯೋಣ ಅಂತ ಅಂದ್ಕೊಂಡಿದ್ದೀನಿ, ಆದರೆ ಅದನ್ನು ಕಟ್ ಮಾಡೋಕ್ಕೆ ನನ್ನ ಮನಸ್ಸೇ ಬರ್ತಾ ಇಲ್ಲ. ಇವಾಗ ಇದು ಬೆಂಡೆಕಾಯಿ ಬೆಂದಿದೆ. ಬೆಂದಮೇಲೆ ಸ್ವಲ್ಪ ಅರಿಶಿನ ಪುಡಿ ಹಾಕಿದ್ದೆ. ಅರಿಶಿನ ಪುಡಿ ಇವಾಗ ಹಾಕಿದ್ರೆ ಮತ್ತು ಸ್ವಲ್ಪ ಧನಿಯಾ ಪೌಡ್ರು, ಬೇಕಾದರೆ ಗರಂ ಮಸಾಲ ಪೌಡ್ರನ್ನು ಹಾಕೋಬಹುದು. ಒಬ್ಬೊಬ್ಬರಿಗೆ ಗರಂ ಮಸಾಲ ಪೌಡ್ರ್ ಇಷ್ಟ ಆಗಲ್ಲ. ನೋಡಿ, ನಾನಿಷ್ಟು ಗರಂ ಮಸಾಲ ಪೌಡ್ರ್ ಹಾಕ್ಕೊತಿದ್ದೀನಿ. ಆಮೇಲೆ ಕೊನೆಯದಾಗಿ ಇದಕ್ಕೆ ಕಾಯಿ ತುರಿ ಹಾಕಿ ಸ್ವಲ್ಪ ಒಂದು 2 ನಿಮಿಷ ಇದು ಮಾಡಿ ಆಫ್ ಮಾಡಿಕೊಂಡ್ರೆ ಸಾಕು. ಕಾಯಿ ತುರಿನ ನಾನು ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಅಂದರೆ ತುಂಬಾ ತರಿಯಾಗಿ ಇದ್ದರೆ ನಾವು ತುರಿದಿರ್ತೀವಲ್ವ, ಹಾಗೆ ಇದ್ದರೆ ಚೆನ್ನಾಗಾಗಲ್ಲ. ಈ ಥರ ಮಾಡಿಕೊಂಡ್ರೆ ನೋಡಿ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಎಲ್ಲ ಮಿಕ್ಸ್ ಮಾಡಿಬಿಟ್ರೆ ಪಲ್ಯ ರೆಡಿ ಆಯಿತು. ಇದನ್ನು ಒಂದ್ಸಲ ಮಿಕ್ಸ್ ಮಾಡಿಬಿಟ್ಟು ಆಫ್ ಮಾಡಿಕೊಂಡ್ರೆ ಬೆಂಡೆಕಾಯಿ ಪಲ್ಯ ರೆಡಿ ಆಯಿತು. ಇವಾಗ ಸ್ಟವ್ ಆಫ್ ಮಾಡ್ಕೊಬಿಡ್ತೀನಿ. ಇದು ನೋಡಿ ರಸಮ್ ಮಾಡಿದ್ದೀನಿ. ತೆಂಗಿನ ತುರಿ ಅಥವಾ ಕೊಬ್ಬರಿ ಹಾಕಿದ್ರೆ ಚೆನ್ನಾಗಿರುತ್ತೆ. ಕೊಬ್ಬರಿನ ಪೌಡ್ರ್ ಮಾಡಿಬಿಟ್ಟು ಪಲ್ಯ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಾಗತ್ತೆ ಇದು. ಇವತ್ತು ಶಿವರಾತ್ರಿ ಹಬ್ಬದ ಮರುದಿನ. ನಿನ್ನೆ ಸ್ವಲ್ಪ ವಿಡಿಯೋ ಮಾಡಿದ್ದೆ ನಾನು. ನಿನ್ನೆ ನೈಟ್ ಶಿವರಾತ್ರಿ ಹಬ್ಬದ್ದು ಪ್ರಯುಕ್ತ ನಾನು ದೇವಸ್ಥಾನಕ್ಕೆ ಹೋಗಿದ್ದೆ. ದೇವಸ್ಥಾನದಲ್ಲಿ ಹಣ್ಣು ಕೈಯೆಲ್ಲ ಮಾಡಿಸ್ಕೊಂಡು ಬಂದೆ. ಹಾಗೆ ಇವತ್ತು ಹಬ್ಬದ ಮರುದಿನ ಬಟ್ಟೆ ಎಲ್ಲ ವಾಶ್ ಮಾಡಿದೆ. ವಾಶ್ ಮಾಡಿ ಎಲ್ಲ ಒಣಗಿದೆ, ಎಲ್ಲ ತಗೊಂಡು ಬಂದು ಇದನ್ನೆಲ್ಲ ಜೋಡಿಸಿಟ್ಟಿದ್ದೀನಿ. ಆಮೇಲೆ ಇದು ತುಂಬ ವರ್ಷಗಳ ಹಿಂದೆ ತಗೊಂಡಿರೋ ಸೀರೆ. ಇದು ಎಷ್ಟು ಚೆನ್ನಾಗಿದೆ ನೋಡಿ, ಸ್ಮೂತ್ ಅಂದರೆ ಇಷ್ಟು ಸ್ಮೂತಾಗಿದೆ. ಎಲ್ಲ ಈ ಥರ ಹೀಗೆ ಕೈಯಲ್ಲಿ ಮಡಚಿ ಇದು ಮಾಡ್ಬೋದು, ಅಷ್ಟು ಸ್ಮೂತಾಗಿದೆ. ಮತ್ತು ನೆರಿಗೆ ಕೂಡ ಅಷ್ಟೇ ಚೆನ್ನಾಗಿ ಬರುತ್ತೆ ನೋಡಿ, ಎಷ್ಟು ಚೆನ್ನಾಗಿ ನೆರಿಗೆ ನಿಲ್ಲುತ್ತೆ ಅಂದರೆ. ಇಲ್ಲಿ ನೀವು ನಾನು ನೆರಿಗೆ ಮಾಡ್ತಾ ಇರುವಾಗ ನಿಮಗೆ ಗೊತ್ತಾಗ್ತಿರ್ಬೋದು. ಇಲ್ಲಿ ನೋಡಿ ಯಾವ ಥರ ಕಾಣಿಸುತ್ತೆ. ಇದಂತೂ ನನ್ನ ಫೇವ್ರೇಟ್ ಸ್ಯಾರಿ ಅಂತ ಹೇಳ್ಬೋದು. ನನಗೆ ತುಂಬಾ ಇಷ್ಟ. ಈ ಥರ ಕ್ವಾಲಿಟಿ ಸ್ಯಾರಿ ತಗೋಬೇಕು ಅಂತ 20 ವರ್ಷದಿಂದ ಹುಡುಕ್ತಾನೇ ಇದ್ದೀನಿ. ಆದರೆ ನನಗೆ ಈ ಥರ ಕ್ವಾಲಿಟಿ ಸ್ಯಾರಿ ಸಿಗಲೇ ಇಲ್ಲ. ನೋಡಿ ಈ ರೀತಿ ಇದೆ, ಎಷ್ಟು ಚೆನ್ನಾಗಿದೆ. ಕಲ್ಲರು ತುಂಬ ಚೆನ್ನಾಗಿದೆ, ಪರ್ಪಲ್ ಕಲ್ಲರು ಸ್ಯಾರಿ ಇದು. ಮತ್ತು ಈ ಸ್ಯಾರಿ ಮೇಲೆ ನೋಡಿ ಈ ಥರ ಇದು ಸೀಕ್ವೆನ್ಸ್ ವರ್ಕಿಂದ ಫ್ಲವರ್ ಡಿಸೈನ್ ಮಾಡಿರೋದು ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ಇಲ್ಲಿ ನೋಡಿ ಸೀರೆ ಮಧ್ಯ ಎಲ್ಲ ಈ ಥರ ಬರುತ್ತೆ. ಹಾಗೆಯೇ ನೋಡಿ ಈ ಥರ ಬಾರ್ಡರ್ ಇದೆ. ಇವಾಗ ನಾನು ಈ ಸ್ಯಾರಿಯಿಂದ ಅಂಕಿತಂಗೆ ಗೌನ್ ಹೊಲಿಯೋಣ ಅಂತ ನಾನು ಇದನ್ನೆಲ್ಲ ಬಿಚ್ಚಿದೆ. ಈ ಬಾರ್ಡರ್ ಎಲ್ಲ ಬಿಚ್ಚಿದೆ. ಸೈಡಲ್ಲಿ ಈ ಥರ ಬಾರ್ಡರ್ ಇತ್ತು. ಎಷ್ಟು ಚೆನ್ನಾಗಿ ಕಾಣ್ತಿದೆ ನೋಡಿ. ಇದನ್ನು ಎಷ್ಟು ಸಲ ಉಟ್ಟಿದ್ದೀನಿ ಅಂದರೆ ಲೆಕ್ಕನೇ ಇಲ್ಲ. ಈ ಸ್ಯಾರಿ ಅಮ್ಮು ಕೂಡ ಉಟ್ಕೊಂಡು ರೀಲ್ಸ್ ಮಾಡಿದ್ದಾರೆ. ಅಷ್ಟು ಚೆನ್ನಾಗಿದೆ ಸ್ಯಾರಿ ಇದು. ಯಾರಾದರೂ ಉಟ್ಕೋಬೋದು, ಅಷ್ಟು ಚೆನ್ನಾಗಿದೆ. ಇದು ಪಲ್ಲು ನೋಡಿ, ಇದು ಪಲ್ಲು ನೋಡಿ ಎಷ್ಟು ಚೆನ್ನಾಗಿದೆ.
ಒಂದು ಇದನ್ನು ಮಡಚಿ ಇಟ್ಬಿಟ್ರೆ ಸ್ಯಾರಿ ಅಂತಲೇ ಅನಿಸಲ್ಲ. ಮತ್ತು ಈ ಸ್ಯಾರಿ ಇದು ನೋಡಿ, ನಾನು ಮದುವೆ ಆಗಿ ಹೊಸತರದಲ್ಲಿ ನಮ್ಮ ಮನೆಯವರು ನನಗೆ ಫಸ್ಟ್ ಟೈಮ್ ಕೊಡಿಸಿರೋ ಸ್ಯಾರಿ ಇದು ನನಗೆ ತುಂಬಾ ಇಷ್ಟ. ಹಾಗಾಗಿ ಈ ಸ್ಯಾರಿನ ನನ್ನ ಮಗಳು ಅಮ್ಮು ತುಂಬ ಸಲ ಕೇಳಿದ್ದು, ನನಗೆ ಮ್ಯಾಕ್ಸಿ ಗೌನ್ ಹೊಲ್ಕೊಡು, ನಾನು ಹಾಕ್ಕೋತೀನಿ ಅಂತ ತುಂಬ ಸಲ ಕೇಳಿದ್ಲು. ಆದರೆ ನಾನು ಅವಳಿಗೆ ಹೊಲ್ಕೊಟ್ಟೇ ಇಲ್ಲ. ಯಾಕಂದರೆ ಇದು ಮದುವೆ ಹೊಸತರದಲ್ಲಿ ನನಗೆ ಸೀರೆ ತೆಗೆಸ್ಕೊಟ್ಟಿದ್ದು, ಫಸ್ಟ್ ಟೈಮ್ ತೆಗೆಸ್ಕೊಟ್ಟಿದ್ದು. ಮದುವೆಯಾಗಿ ಒಂದು 6 ಮಂತ್ ಆಗಿದೆ ಅನಿಸುತ್ತೆ, ಆವಾಗ ಫಸ್ಟ್ ಸ್ಯಾರಿ ತೆಗೆಸ್ಕೊಟ್ಟಿದ್ದು. ಇದು ಅಂದರೆ ತುಂಬಾ ಚೆನ್ನಾಗಿದೆ, ಶೈನಿಂಗ್ ಆಗಿದೆ, ಇದು ಅಷ್ಟು ಚೆನ್ನಾಗಿದೆ. ಇದು ಸ್ಮೂತ್ ಸ್ಯಾರಿ ನೋಡಿ, ಈ ಥರ ಸ್ಮೂತ್ ಅಂದರೆ ಸ್ಮೂತ್ ಇದೆ. ಆವಾಗಿನ ಸೀರೆ ಇದು 20 ವರ್ಷದ ಹಿಂದೆ ತಗೊಂಡಿರೋ ಸೀರೆ ನೋಡಿ, ಎಷ್ಟು ಚೆನ್ನಾಗಿದೆ. ಇದು ಪಲ್ಲು. ಅದೇ ಈ ಸ್ಯಾರಿ ಇವಾಗ ಅಂಕುಗೆ ಗೌನ್ ಹೊಲ್ಕೊಡೋಣ ಅಂತ ತೆಗೆದೆ, ಆದರೆ ನಂಗೆ ಮನಸ್ಸೇ ಬರ್ತಾಯಿಲ್ಲ, ಇದನ್ನು ಗೌನ್ ಹೊಲಿಯೋದಕ್ಕೆ ಮನಸ್ಸೇ ಬರ್ತಾಯಿಲ್ಲ. ಏನು ಮಾಡೋದು ನೋಡಬೇಕು. ಆದರೆ ಇದನ್ನು ಸುಮ್ಮನೆ ಇಟ್ಟೇ ಹೋಗ್ಬಿಡುತ್ತೆ. ಇಲ್ಲಾಂದರೆ ನನ್ನ ಅಮ್ಮ ಸ್ಯಾರಿ ಹಾಕ್ತಾರಲ್ವ, ಮನೇಲಿ ಸ್ಯಾರಿ ಉಡ್ತಾರಲ್ವ, ಅಮ್ಮಂಗೆ ಕೊಟ್ಟುಬಿಡ್ತೀನಿ ನಾನು. ಇದು ನಂಗೆ ಎಷ್ಟು ಇಷ್ಟ ಅಂದರೆ ಅದನ್ನೇನು ಮಾಡ್ದೇನೆ ಹಾಗೆ ಇಟ್ಕೊಂಡಿದ್ದೆ ನೋಡಿರಿ. ಇಷ್ಟು ದಿನ ಈ ಸ್ಯಾರಿನ ಹಾಗೆ ಇಟ್ಕೊಂಡಿದ್ದೆ. ಇವಾಗ ಸುಮ್ಮನೆ ಯಾಕೆ ಇಡೋದು, ಡ್ರೆಸ್ಸಾರು ಹೊಲ್ದು ಹಾಕ್ಕೊಂಡ್ರೆ ನನ್ನ ಮಗಳಾರು ಹಾಕ್ಕೊಳ್ತಾಳಲ್ಲ, ಹಾಗಾಗಿ ಇದನ್ನು ಕಟ್ ಮಾಡಿ ಮ್ಯಾಕ್ಸಿ ಹೊಲಿತೀನಿ. ಹೊಲಿದಾದ್ಮೇಲೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ತೋರಿಸ್ತೀನಿ ಇದನ್ನು. ಓಕೆ, ಇವತ್ತಿನ ವಿಡಿಯೋ ಇಷ್ಟೇ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಈ ಪುಟ್ಟ ಚಾನಲನ್ನು ಬೆಳೆಸೋದಕ್ಕೆ ಹೆಲ್ಪ್ ಮಾಡಿ. ಪ್ಲೀಸ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.